ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂದಲ್ಲ ಇರೋದಲ್ಲ, 13 ವರ್ಷ ಕಾಲ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರಿಗೆ ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಸ್ಥಳ, ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯನೂ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂತಂದ್ರೆ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ರಾಯರಿಗೆ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರ ಅವರು ಮಾಡಿಕೊಡ್ತಾ ಇದ್ರು. ಇವಾಗೂ ನೀವು ನೋಡ್ಬೋದು 400 ಇಯರ್ಸ್ ಬ್ಯಾಕ್, 400 ವರ್ಷದ ಹಿಂದಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಒರಳಕಲ್ಲು ರುಬ್ಬಗುಂಡು ಗ್ರೈನಿಂಗ್ ಸ್ಟೋನ್ ಇವಾಗೂ ಇದೆ. ನೀವೆಲ್ಲ ಮೆಟ್ಲಿಳಿದು ಬಂದ್ರಲ್ವಾ, ಬರಬೇಕಾದ್ರೆ ಅದು ಪಕ್ಕದಲ್ಲಿದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ ಜಾಗ, ಅವರ ಸ್ಲೀಪಿಂಗ್ ಏರಿಯಾ ಇವಾಗೂ ಇದೆ. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ರಾಯರ ಮಲ್ಕೊಂಡಿರುವಂತಹ ಜಾಗ ನೀವು ಇವಾಗೂ ನೋಡ್ಬೋದು. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರವರ ಬೃಂದಾವನಲ್ಲ ಇದು. ಅಪ್ಪಣ್ಣಾಚಾರವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಒಂದೇ ಸ್ಟೋನ್ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ನೀವೆಲ್ಲ ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲೇ ಇರೋ ಬೃಂದಾವನಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗಿದ್ದು, ಮಂತ್ರಾಲಯದಲ್ಲಿ ರಾಯರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲಲ್ಲ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ಏನಂತ ಕರಿತೀರಿ ನೀವೆಲ್ಲ? ಜೀವ ಸಮಾಧಿ ಅಂತ ಏನೋ ಕರಿತೀರಿ. ಯಾರು ಕರಿಬಾರದ ಹಾಗೆ ಮೂಲ ಬೃಂದಾವನ ಅಂತ ಕರಿಬೇಕು. ಏಕೆಂದ್ರೆ ರಾಯರು ಜೀವಂತವಾಗಿ 700 ವರ್ಷ ಕಾಲ ನಾನು ಜೀವಂತವಾಗಿರ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು ಮಂತ್ರಾಲಯದಲ್ಲಿ. ಮೊನ್ನೆ ರಾಯರ ಆರಾಧನೆ ಆಗತ್ತೆ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? 354 ವರ್ಷ ಆಯಿತು ಅವರ ಬೃಂದಾವನ ಆಗಿ. 354 ಇಯರ್ಸ್ ಆಯಿತು. ಅವ್ರಿನ್ನ 347 ವರ್ಷ ಜೀವಂತವಾಗಿರ್ತಾರೆ. ಹಂಗಾಗಿ ಯಾರು ನೀವು ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ಸಮಾಧಿ ಅಂತ ಬಳಸಬಾರದು, ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರ ಕೈಲೇ ಹೇಳಿ ಮಾಡಿಸ್ಕೊಂಡಿದ್ದಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಬೃಂದಾವನ ಆಗಿತ್ತು. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರವರ ಬಂದು ಇವಾಗೂ ಕೂಡ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳ ಬಿದ್ದಿರ್ತವೆ. ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ. ಮಂತ್ರಾಲಯ ಕ್ಷೇತ್ರ ಇಂತ ಮಧ್ಯರಾತ್ರದಲ್ಲಿ ಒಂದು ಜ್ಯೋತಿ ರೂಪ ಈ ಬಿಚ್ಚಾಲಿ ಕ್ಷೇತ್ರಕ್ಕೆ ಬರ್ತದೆ ಅಂತ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಜ್ಯೋತಿ ರೂಪದಲ್ಲಿ ಇವಾಗೂ ಈ ಬಿಚ್ಚಾಲಿ ಕ್ಷೇತ್ರಕ್ಕೆ ಬರ್ತಾರೆ ಅಂತ. ಇವಾಗಿರೋರು ಬಂದು ಅಪ್ಪಣ್ಣಾಚಾರವರ ಜನರೇಷನ್ ಇದ್ದಾರೆ, ಪೂರ್ವ ಕಾಲದಿಂದ. ಇವಾಗಿರೋರು ಬಂದು ಅಪ್ಪಣ್ಣಾಚಾರವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ, ರಾಯರು ಇರೋ ಕಾಲದಲ್ಲಿ ಇಲ್ಲಿ ಏನು ಸಂಪ್ರದಾಯ ಪೂಜೆ ಪುರಸ್ಕಾರ ಪ್ರಾರಂಭವಾಗಿದೆನೋ ನಾವು ಅದೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನೂ ಬಂದಂತ ಭಕ್ತಾದಿಗಳ ಪರವಾಗಿ, ಬಂದಂತ ಡಿವೋಟಿಸ್ ಪರವಾಗಿ, ಮಠದ ಅಭಿವೃದ್ಧಿ ಪರವಾಗಿ ಪ್ರತಿನಿತ್ಯನೂ 1,000 ಇಂದ ಹಿಡಿದು 2,000 3,000 ಜನಕ್ಕೂ ಮೇಲೇನು ನಾವಿಲ್ಲಿ ಅನ್ನದಾನ ಸೇವೆ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಯರು ಮಾಡಿಸ್ಕೊಂತಾ ಇದ್ದಾರೆ. ಇಷ್ಟೋ ತನಕ ನಡೀತು. ಒಂದು ಅರ್ಧ ಗಂಟೆ ಹಿಂದ್ಗಡೆ ಕ್ಲೋಸ್ ಆಯಿತು. ಮತ್ತೆ ನಾಳೆ ಇರುತ್ತೆ. ಈ ಕ್ಷೇತ್ರದಲ್ಲಿ ಗುಡಿ ಸ್ಟೋರಿ ನೀವೆಲ್ಲ ಎಷ್ಟು ದೂರಿಂದ ಬಂದಿರ್ತೀರಿ. ಯಾರು ಅರ್ಧಂಬರ್ಧ ಕೇಳಿ ಹೋಗ್ಬಾರ್ದು. ನಿಮ್ಗೋಸ್ಕರ ಹೇಳ್ತಾ ಇರೋದು. ಗುಡಿ ಬಗ್ಗೆ ಸಂಪೂರ್ಣವಾಗಿ ಕೇಳಿದ ಮೇಲೆ ಎಲ್ಲರಿಗೂ ರಾಯರ ಮೇಲೆ ಮಂತ್ರ ಮಾಡಿದ್ದು ಮಂತ್ರಾಕ್ಷತೆ, ಪ್ರತಿಯೊಬ್ಬರಿಗೆ ಅಕ್ಷತೆ ಕೊಡ್ತಾರೆ. ಆ ಅಕ್ಷತೆ ತಗೊಂಡು ನಿಮ್ಮ ತಲೆ ಮೇಲೆ ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ರಾಯರ ನಿಮ್ಮ ಆಶೀರ್ವಾದ ಮಾಡಿದ ಹಾಗೆ. ಎಲ್ಲರಿಗೂ ಅಕ್ಷತೆ ಕೊಡ್ತಾರೆ, ತಗೊಂಡು ಹೋಗಿ ಉಚಿತವಾಗಿ ಕೊಡ್ತಾರೆ. ಈ ಕ್ಷೇತ್ರದಲ್ಲಿ ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ,
ನಿಮಗೆ ರಾಯರ ವಾರ ಬರುತ್ತಲ್ವಾ, ಗುರುವಾರ ಮಾತ್ರ. ಅವತ್ತಿನ ದಿವಸ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ, ತಾಯಿಗಾಗ್ಲಿ, ಮಕ್ಕಳಿಗಾಗ್ಲಿ, ನಿಮ್ಮ ಮನೆಯಲ್ಲಿ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂದ್ರೆ, ಆರೋಗ್ಯದಲ್ಲಿ ಒತ್ತಡ ಇತ್ತು ಅಂದ್ರೆ, ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ, ಚರ್ಮ ರೋಗ, ಸ್ಕಿನ್ ಡಿಸೀಸ್, ಕೋರ್ಟ್ ಕೇಸ್ ಪರವಾಗಿ ನಿಮ್ಮ ಮನೆಯಲ್ಲಿ ಯಾರಿಗನ್ನ ಕಲ್ಯಾಣ ಆಗಿಲ್ಲ, ಕಲ್ಯಾಣ ಆಗಿ ಎಷ್ಟು ವರ್ಷ ಆಯ್ತು, ನಾವು ಎಲ್ಲಾ ದೇವರಿಗೂ ಪೂಜೆ ಮಾಡ್ತೀವಿ, ನಮಗಿನ್ನ ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕುಜದೋಷ, ರಾಹು ದೋಷ, ಶತ್ರು ದೋಷ, ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಏನೋ ಪ್ರಾಬ್ಲಮ್ಸ್, ಅಪ್ ಅಂಡ್ ಡೌನ್ಸ್ ಇತ್ತು ಅಂದ್ರೆ, ಪರ್ಸನಲ್ ಇಶ್ಯೂಸ್ ಇತ್ತು ಅಂದ್ರೆ, ನೀವು ಯಾರ್ಯಾರು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಾವು ಅನ್ಕೊಂಡಿದ್ದಾಗಬೇಕು ಅಂತ ನೀವು ಗುರು ರಾಯರ ಸೇವೆಗಳ ಮಾಡಿಸಿರ್ತೀರೋ, ಅದು ಎಷ್ಟೇ ಪರ್ಸನಲ್ ಇದ್ರೂ ಕೂಡ ನಿಮ್ಮ ತಂದೆ ತಾಯಿ ಮಕ್ಕಳ ಹೆಸರ ಮೇಲೆ ಬೇಡಿಕೆ ಬರ್ಕೊಂಡು ನೀವು ಅನ್ಕೊಂಡಿದ್ದಾಗಬೇಕು ಅಂತ ರಾಯರ ಬೃಂದಾವನ ಮುಂದ್ಗಡೆ ಸಂಕಲ್ಪ ಮಾಡಿ ನಿಮ್ಮ ಹೆಸರ ಮೇಲೆ ಗುರುವಾರ ದಿವಸ ಇಲ್ಲಿ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ, ಮೃತ್ಯುಂಗರ ಹೋಮ, ಲಕ್ಷ ಜಪ ನಡೀತದೆ. ನಿಮಗೆ ಲಾಸ್ಟ್ ಒಂದೇ ಹೇಳ್ತೀನಿ, ಎಲ್ಲಕ್ಕಿಂತ ಈ ಜಗತ್ತಲ್ಲಿ ದೊಡ್ಡ ದಾನ, ಪುಣ್ಯದಾನ, ಅದು ಶ್ರೇಷ್ಠ ದಾನನೇ ಅನ್ನದಾನ ಅಂತ ಕರೀತೇವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಯಾರೋ ಸುಮ್ಮನೆ ಬಂದಿರಲ್ಲ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕಷ್ಟಗಳು, ಏನೋ ಒಂದು ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದಿರ್ತೀರಿ. ರಾಯರ ಹತ್ರ ಕೇಳ್ಕೊಳ್ಳಿಕ್ಕೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂತೀನಿ, ಆದರೆ ಮಹಾನುಭಾವರಾದ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರಿಗೆ ಖಂಡಿತ ಗೊತ್ತಿರುತ್ತದೆ. ಈ ಕ್ಷೇತ್ರದಲ್ಲಿ ನಾವು ಬಂದಾಗ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳವರ ಸೇವೆಗಳು ಮಾಡಿಸ್ಬೇಕು, ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಕರಿತೇವೆ. ನಮ್ಮ ಮಕ್ಕಳ ಹೆಸರ ಮೇಲೆ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ, ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಿಮ್ಗೆ ಏನೇನು ಕಷ್ಟಗಳಿದೆ ನಾವು ರಾಯರ ಹತ್ರ ಹೇಳಬೇಕು. ಫಸ್ಟ್ ರಾಯರ ಹತ್ರ ಅಪ್ಲಿಕೇಶನ್ ಅಂದ್ರೆ ರಾಯರ ಹತ್ರ ಹೇಳ್ಕೊಂಡು ಬೇಡಿಕೆ ಸಮೇತನು ಅಲ್ಲಿ ಕೊಟ್ಟು ಬರೆಸ್ಬೋದು, ರಸೀದಿ ಕೊಡ್ತಾರೆ. ನೀವೆಲ್ಲರೂ ಅನ್ನದಾನ ಸೇವಾ ಕಾರಣಿಕೆ ಕೊಡಬೇಕು, ಬರೆಸ್ಬೇಕಂತ ರೂಲ್ಸ್ ಇಲ್ಲ, ಬಲವಂತ ಇಲ್ಲ. ಇದಕ್ಕೆ ಕೊಡಬೇಕು ಅಂತಂದ್ರೆ ನೀವು ಕೊಡೋದ್ರಿಂದ ನಿಮ್ಮ ಹೆಸರ ಮೇಲೆ ರಾಯರ ಬೃಂದಾವನ ಮುಂದ್ಗಡೆ ಸಂಕಲ್ಪ ಆಗತ್ತೆ, ಹೋಮ ಆಗತ್ತೆ. ನಿಮ್ಮ ಮಕ್ಕಳ ಹೆಸರ ಮೇಲೆ ಸಾವಿರಾರು ಜನ ಭಕ್ತಾದಿಗಳು ರಾಯರ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಊಟ ಮಾಡ್ತಾರೆ ನೋಡಿ, ಅದೇ ನಿಮಗೆ ಅನ್ನದಾನ ಫಲ ಬರ್ತದೆ. ರಾಯರ ಕಾಪಾಡೋದು ಅಂತ ಹೇಳ್ತಾ ಈ ಕ್ಷೇತ್ರದಲ್ಲಿ ಜನರಲ್ ಆಗಿ ಅನ್ನದಾನ ಮಾಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ 101 101 101 201 ಕೊಡ್ಬೋದು. ಒಂದು ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕ, ಜೇನುತುಪ್ಪ ಅಭಿಷೇಕ ಆಗುತ್ತೆ. 101 ಕೊಡ್ಬೋದು. ಮಕ್ಕಳ ಹೆಸರ ಮೇಲೆ ರಸೀದಿ ಕೊಡ್ತಾರೆ ಅಂದ್ರೆ ಅನ್ನದಾನಕ್ಕೆ ಹೋಗಲ್ಲ. ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ 508 ರೂಪಾಯಿ ಕೊಟ್ಟರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗುತ್ತೆ. ಯಾವತ್ತು ರಾಯರ ವಾರ ಗುರುವಾರ ಆಗುತ್ತೆ. ಮನೆ ಹೊರಗಡೆ ಆಫೀಸ್ ದುಡ್ಡು ಬೇಡಿಕೆ ಸಮೇತ ಹೇಳಿ ರಸೀದಿ ಕೊಡ್ತಾರೆ. ಇದಕ್ಕೆ ಒಂದು ದಿವಸ ಇಲ್ಲ 1008 ಅಥವಾ 1508 ಮಾಡಿಸಿದ್ರೆ ಒಂದು ತಿಂಗಳು ಅನ್ನದಾನ ಆಗಿ ಮಕ್ಕಳ ವಿದ್ಯಾಬುದ್ಧಿ, ಉದ್ಯೋಗ, ವ್ಯಾಪಾರ, ಎಜುಕೇಶನ್, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ 12 ಹೋಮಗಳಾಗುತ್ತೆ. ಯಾರು ಒಂದು ತಿಂಗಳು ಮಾಡಿಸ್ತಾರೋ ರಾಯರ ಒರಿಜಿನಲ್ ಫೋಟೋ, ರಾಯರ ಸಿಗ್ನೇಚರ್ ಫೋಟೋ ಕೊಡ್ತಾರೆ. ಫೋನ್ ಪೇ, ಜಿ ಪೇ ಕೂಡ ಮಾಡ್ಬೋದು. 1 ವರ್ಷ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇಟ್ಟು ಅಂದ್ರೆ ಮಾಡಿಸ್ತಾರೆ. ಕೇವಲ 2008 2508 1 ವರ್ಷ ಆಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಕುಜದೋಷ, ಕೋರ್ಟ್ ಕೇಸ್ ಪರವಾಗಿ ಮಾಡ್ತಾರೆ. ಪರ್ಮನೆಂಟ್ ಆಗಿ ಮಾಡಿಸ್ಬೇಕು ಅಂದ್ರೆ ಎಲ್ಲಾ ಸೇವಾ ಒಂದರಲ್ಲಿ ಬರ್ತದೆ. 5008 5008 ಅಥವಾ 10,008 10,008 ಕೊಟ್ಟರೆ ಪರ್ಮನೆಂಟ್ ಅನ್ನದಾನ ಆಗುತ್ತೆ. ರಾಯರ ಮೇಲೆ ಹಾಕಿದ್ದು ವಸ್ತ್ರ ಫೋಟೋ ಕೊಡ್ತಾರೆ. 1-2 ನಿಮಿಷ ಎಲ್ಲರೂ ನಿಂತಲ್ಲೇ ಏನೇನು ಕಷ್ಟಗಳಿದಾನೋ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ರಾಯರ ಪ್ರಸಾದ ಮಂತ್ರಾಕ್ಷತೆ ಕೊಡ್ತಾರೆ, ಇಸ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದು ಸಲ ಅನ್ನದಾನ ಸೇವೆ ಮಾಡಿಸಿ ನೋಡಿ. ನಾನು ಹೇಳಲ್ಲ, 108 ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಒಳ್ಳೇದು.